ಎಲ್ಲಿ ನಮ್ಮ ಜಗ್ಗು ಇಷ್ಟೊತ್ತಿಗೆ ಬರ್ಬೇಕಾಯ್ತಲ್ಲ. ಹಾಲೆ 5 ಗಂಟೆ ಆಯ್ತು. ದುಡ್ಡು ಇಸ್ಕೊಂಡು ಹೋಗಕ್ಕೆ ಬರ್ತಾನೆ ಅನ್ಸುತ್ತೆ. 500 ರೂಪಾಯಿ ಹೇಳಿದೆ, 1000 ರೂಪಾಯಿ ಕೊಟ್ಟು ಕಳಿಸ್ತೀನಿ. ಅತ್ತೆ ಅತ್ತೆ, ನಾವು ಹಸುಗಳನ್ನ ಹೊಡ್ಕೊಂಬಂದು ನೀರು ಕುಡಿಸ್ಬಿಟ್ಟು ಅವಕ್ಕೆ ಮುಸ್ರೆ ಇಟ್ಟು ಕಟ್ಟಾಕಿ ಬಂದುಬಿಟ್ವಿ ಅತ್ತೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಅದಕ್ಕೆ ನಾನು ನೋಡು ನೀವು ಬಂದಿದ್ದೀರಾ ಅನ್ಕೊಂಡು ದುಡ್ಡು ಕೈಯಾಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ. ತಾಳೋ ಜಗ್ಗು, ಅಳಿಯಂದ್ರಿಗೆ ಸ್ವಲ್ಪ ಅವ್ರಿಗೆ ಏನು ಹೇಳ್ತಾರೋ ಅದನ್ನ ತಂದ್ಕೊಡು. ನಿಮ್ಗೆ ಇಷ್ಟ ಬಂದಂಗೆ ಎಣ್ಣೆ ಕುಡೀರಿ, ಆದರೆ ಯಾರ ತಗ ಗಲಾಟೆ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಕೊಡಮ್ಮ, ಎಷ್ಟೈತದು? 1000 ರೂಪಾಯಿ ಐತ್ಕಣ. ಏನೋ ಹೋದ್ರೆ ಹೋಗ್ಲಿ ಅಂತ 500 ರೂಪಾಯಿ ಹೇಳಿದ್ದೆ. ಇನ್ನು 500 ರೂಪಾಯಿ ಜಾಸ್ತಿನೇ ಕೊಡ್ತಾ ಇದ್ದೀನಿ. ಇನ್ನಮ್ಮ ನಮ್ಮ ಹಸುಗಳು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೇನು 1000 ರೂಪಾಯಿ ದುಡಿಯೋದೇನು ದೊಡ್ಡದ ಲೆಕ್ಕನ? ಅದು ಅಲ್ಲದೆ ಅಳಿಯಂದ್ರು ಬೇರೆ ಏನೋ ಸಂಬಳ ಗಿಂಬಳ ಇಲ್ದೇನೆ ನಮ್ಮ ಮನೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಳಿಯಂದ್ರೆ ತಗೊಳ್ಳಿ, ನಿಮ್ಮ ಹತ್ರನೇ ಇಟ್ಕೊಳ್ರಿ. ಅತ್ತೆ, ಇದೇನು ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ಲ. ಏನಿವತ್ತು ನಮ್ಮ ಮೇಲೆ ಪ್ರೀತಿ ಉಕ್ಕಿ ಹರಿತೈತೆ. ಅಳಿಯಂದ್ರೆ ಅಂತಿದ್ದೀರಾ? ಏನು ಇಲ್ಲ ಅಳಿಯಂದ್ರೆ, ಅದು ನೀವು ಪಾಪ ಬಿಸ್ಲಾ ಕೆಲಸ ಮಾಡ್ತೀರಲ್ವಾ, ನಿಮ್ಗೂ ಒಂದಿಷ್ಟು ಎಣ್ಣೆ ಕುಡ್ದು ಅಭ್ಯಾಸ. ಅದಕ್ಕೆ ಏಟತ್ತ ಒಂದಿಷ್ಟು ಕುಡಿದ್ರೆ ನಿಮ್ಗೂ ಮೈ ನೋವೆಲ್ಲ ಹೋಗುತ್ತೆ, ಕಮ್ಮಿ ಆಗುತ್ತೆ ಅಂತ ಅಷ್ಟೇನೆ. ಸರಿ ಹೋಗ್ರಿ, ಅಲ್ಲೇ ಹೋಗ್ತಿರ ತಾನೆ? ಅವತ್ತು ಹೋಗಿದ್ರಂತಲ್ಲ? ಹೌದಮ್ಮ, ಅಲ್ಲೇ ಹೋಗ್ತೀವಿ. ಬಾವಾ ಬಾ ಹೋಗೋಣ. ಸರಿ ಬಾ ಮೈದಾ, ನಡಿ. ಹೋದ್ರು. ಇವನು ಅವ್ರ ಅಮ್ಮನ ಮಾತು ಕೇಳಿ ಡೈವರ್ಸ್ ಕೊಡು ನನ್ನ ಮಗಳಿಗೆ, ತೀರಾ ನಮ್ಮ ಮನೆಗೆ ಸಂಬಳದಾಳಿದ್ದಂಗೆ ಇರಿವೆ ಅಂದ್ರೆ ಕೇಳ್ತಾ ಇರ್ಲಿಲ್ಲ ಮಾತಾ. ಈಗ ನೋಡು, ಎಣ್ಣೆ ಕುಡಿತಾನೆ, ಕುಡ್ದಾಗ ತೂರಾಡ್ತಿರ್ತಾನೆ. ಅವಾಗ 1 ಸೈನ್ ಹಾಕು ಅಂದ್ರೆ 10 ಸೈನ್ ಹಾಕ್ತಾನೆ. ಅವಾಗ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗಕ್ಕಾಗುತ್ತೆ? ಏನೋ ನಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿರ್ಲಿ, ನನ್ನ ಮಗಳಿಗೆ ಡೈವರ್ಸ್ ಕೊಟ್ಟು ನನ್ನ ಮಗಳಿಗೆ ಬೇರೆ ಮದುವೆ ಮಾಡೋಣ ಅಂತ ನಾನು ಯೋಚನೆ ಮಾಡಿದ್ರೆ ನನಗೇನೆ ಕೊಡಕ್ಕಾಗಲ್ಲ ಡೈವರ್ಸ್ ಅಂತ ಹೇಳ್ತಾನೆ. ಈಗ ಹೆಂಗ್ ಕೊಡಲ್ವೋ ನೋಡ್ತೀನಿ. ಈ ಡೈವರ್ಸ್ ಪೇಪರ್ ತಾಂಬರಕ್ಕೆ ಹೋದಾಳು ನಮ್ಮ ಮಾಯ ಇಷ್ಟತ್ತಾದ್ರೂ ಬರ್ಲಿಲ್ವಲ್ಲ. ಬರ್ಲಿ ನಿಧಾನಕ್ಕೆ. ಇವರಿಂದ ಇವಾಗ ಹೋಗ್ಯವ್ರೆ ಎಣ್ಣೆ ತಗೊಂಡು ಅಲ್ಲಿಗೆ ಹೋಗಿ ಕುಡಿದು ಟೈಟ್ ಆಗೋಷ್ಟಕ್ಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ. ಹಂಗೆ ನಾವು ನಿಧಾನಕ್ಕೆ ಹೋದ್ರಾತು. ಟೈಟ್ ಆದ್ಮೇಲೆ ಹೋಗ್ಬೇಕು. ಹಿಂದೂ ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ಕಂಡ ಹೊಸ ಕನಸುಗಳ ತಂದೆ, ಹೊಸ ಬಯಕೆಗಳ ಕಂಡೆ, ಹೊಸ ಕನಸುಗಳ ತಂದೆ, ಹೊಸ ಬಯಕೆಗಳ. ನೀನೆಂದೆಂದು ನನ್ನವನೇ, ಇಂದು ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ಅಯ್ಯೋ, ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಇವತ್ತು. ನನ್ನ ಮಗಳಿಗೆ ಡೈವರ್ಸ್ ಕೊಡಿಸ್ಬಿಟ್ಟು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಬಿಡ್ಬೇಕು. ನನ್ನ ಗಂಡಗೆ ಈ ವಿಷಯ ಗೊತ್ತಿಲ್ಲ. ಕೆಲ್ಸಕ್ಕೆ ಹೋಗಿರೋರು 15 ದಿವಸಕ್ಕೋ ತಿಂಗಳಿಗೆ ಒಂದ್ಸಲ ಬರ್ತಾರೆ. ಅಮ್ಮ ಈಗಳಮ್ಮ ಡಿವೋರ್ಸ್ ಪೇಪರ್ಸು ಅಲ್ಲಿ ಲಾಯರ್ ಮೇಡಮ್ ಹೇಳಿದ್ದಾರೆ. ಇದ್ರಾಗೆ ಎಲ್ಲ ಕರೆಕ್ಟ್ ಆಗಿದೆ. ಇದಕ್ಕೆ ಈ ಫಾರಮ್ಗೆ ನಿಮ್ಮ ಯಜಮಾನ್ರ ಹತ್ರ ಸೈನ್ ಹಾಕ್ಸ್ಕೊಂಬಂದ್ರೆ ಸಾಕು, ನಿಮ್ಗೆ ಡೈವರ್ಸ್ ಸಿಕ್ಬಿಡುತ್ತೆ ಅಂತ ಹೇಳಿದ್ದಾರೆ. ಹೌದೇನಿ ಮಾಯಾ? ಹೌದಾ? ಅಯ್ಯೋ, ಸದ್ಯಾಗಿ ಬಂದಿಯಲ್ಲ. ಈಗ ತಾನೇನೆ 1000 ರೂಪಾಯಿ ಕೊಟ್ಟು ಕಳಿಸ್ತೆ. ನಿನ್ ಗಂಡನು ನಿಮ್ಮ ಅಣ್ಣನು ಹೋದ್ರು. ಈಗ ನಾವು ಪೆನ್ನು ಪೇಪರು ತಗೊಂಡು ಹೋಗ್ಬೇಕು. ಹೌದಮ್ಮ, ಅವರು ಎಣ್ಣೆ ಕೊಡ್ತಿ ಎಲ್ಲ ಆಡ್ತಾ ಇರ್ಲಿ ಟೈಟ್ ಆಗಿ, ನಾವು ಹೋಗಿ ಸೈನ್ ಹಾಕ್ಸ್ಕೊ ಬರೋಣ. ನನ್ನ ಗಂಡ ನನಗೆ ಡೈವರ್ಸ್ ಕೊಡು ಅಂತಂದ್ರೆ ಕೊಡಲ್ಲ ಅಂತಾನೆ. ನಮ್ಮ ಅತ್ತೆ ಇಲ್ಲ ಕೊಡಲ್ಲ ಅಂತಾಳೆ. ಮದ್ವೆ ಆಗಿ ಇನ್ನೂ 6 ತಿಂಗಳಾಗೈತಿ, ಹಂಗೆ ಹಿಂಗೆ ಅಂತನ ಇಲ್ಲದ ಕತೆ ಹೇಳ್ತಾರೆ. ಸರಿ ಆಯ್ತು ನಡಿ, ಇದೊಂದು ಆಗ್ಬಿಟ್ರೆ ನಿನಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. 2ನೇ ಮದುವೆ ಆದ್ರೂ ಪರವಾಗಿಲ್ಲ, ಶ್ರೀಮಂತರ ಮನೆ ಹುಡುಗನೇ ನೋಡಿ ಅಳಿಯನ್ ಮಾಡ್ಕೊಂತೀನಿ ನಾನು. ಸರಿ ನಡಿ ಹೋಗೋಣ. ಕುಡ್ದು ಟೈಟ್ ಆಗಿರ್ತಾರೆ ಅನ್ಸುತ್ತೆ ಇಷ್ಟೊತ್ತಿಗೆ ಅಲ್ವಾ? ಸರಿ ಅಮ್ಮ, ಆಯ್ತು, ಹೋಗಿ ಒಂದು ಪೆನ್ ತಗೊಂಬ ಹೋಗು, ಚೆನ್ನಾಗಿ ಬರೆಯೋ ಅಂತದ್ದ. ಸರಿ ತಗೊಂಬರ್ತೀನಿ ನೀರು. ಹಬ್ಬ ಸದ್ಯ ನನ್ನ ಜೀವನದಾಗೆ ನನ್ನ ಮಗ ಗಂಡ ಮೋಸ್ಕಾರ ಇವತ್ತಿಂದ ಬಿಡುಗಡೆ ಆಗ್ತಾ ಇದ್ದಾನಲ್ಲ. ಇವನು ನಮ್ಮ ಮನೆಗಿರೋ ತಕ್ಕ ನನಗೆ ನೆಮ್ಮದಿನೇ ಇರಲಿಲ್ಲ. ಅಮೇರಿಕಾ ಅಂತ ಬೇರೆ ರೇಗಿಸ್ತಿದ್ರು ಎಲ್ಲರೂ ನಮ್ಮೂರಾಗೆ. ಆ ಸೂರ್ಯ ಎಲ್ಲಿ ನೋಡಿದ್ರು ಅಮೇರಿಕಾ ಮಾಯ ಅಂತ ರೇಗಿಸ್ತಿದ್ದ. ಇವನೊಬ್ಬ ತೊಲಗಿರಿ ಅತ್ತ ನಮ್ಮ ಮನೆ ಬಿಟ್ಟು, ಅವಾಗ ನಾನು ನೆಮ್ಮದಿಯಾಗಿರ್ಬೋದು. ಇವನಿಂದ ನಾನು ಎಷ್ಟೆಲ್ಲ ಅವಮಾನ ಅನುಭವಿಸಿದ್ದೀನಿ. ಅದಕ್ಕೆಲ್ಲ ಇವತ್ತು ಮುಕ್ತಿ ಸಿಗುತ್ತೆ. ಅಪ್ಪ ದೇವರೇ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ ಮಾಡಪ್ಪ. ಅಯ್ಯ, ಈಗಳೇ ಪೆನ್ನು ಇದಕ್ಕೆ ಅಂತಾನೆ ಹೊಸ ಪೆನ್ ತರಿಸಿ ಇಟ್ಕೊಂಡಿದ್ದೆ ಅಂಗಡಿಗೆ. ಚೆನ್ನಾಗಿ ಬರೆಯುತ್ತೆ, ನಾನು ಬರೆದು ನೋಡಿದ್ದೀನಿ. ಹೌದಾ? ಸರಿ ತಾಂಬ.
ನಡಿ ಮತ್ತೆ ಹೋಗೋಣ. ಇಷ್ಟೊತ್ತಿಗೆ ಎಣ್ಣೆ ಕುಡಿದು ಟೈಟ್ ಆಗಿ ಕೂಕೊಂಡಿರ್ತಾರೆ. ಸರಿ ಆಯ್ತು ಬಾ. ಇವಳೆಲ್ಲೋದ್ಲು ಅರಿತಾ? ಎಲ್ಲಾದ್ರೂ ಹಾಳಾಗೋಗ್ಲಿ, ನಮ್ಗೇನಂತೆ ಬಿಡು, ಮೊದಲು ನಮ್ಮ ಕೆಲಸ ಆಗಲಿ. ಆಮೇಲೆ ಬಂದು ವಿಚಾರಿಸೋಣ ಅವಳು. ಇದೊಂದು ಕೆಲಸ ಆಗ್ಬಿಟ್ರೆ ಸಾಕು. ಅಮ್ಮ ಬಾರಮ್ಮ ಬೇಗ. ಬರ್ತಾ ಇದ್ದೀನಿ, ನಡಿ ನಡಿ ನೀ ನನಗೆ. ಮಾಯಾ, ಜಯಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಇದೊಂದು ಬಂತ ಶನಿ. ಅಯ್ಯೋ, ಈ ರಾಜಮ್ಮ ಎಲ್ಲೂ ಇವಳ ಜೊತೆಗೆ ಹೋಗ್ಬಾರ್ದು. ಇದು ಶನಿ ಇದ್ದಂಗೆ. ಇವಳು ಅಡ್ಡ ಬಂದ್ಲು ಅಂದ್ರೆ ಆಗ ಕೆಲಸನೂ ಆಗಲ್ಲ. ಏನೋ ಮಾಡಕ್ ಹೋಗಿ ಸಿಗಾಕೊಂಡ್ವಿ. ಈಗ ಇನ್ನೇನು ಕಾದೈತೋ ಏನೋ. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಬೆಕ್ಕಡ್ಡ ಬಂದ್ಬಿಡ್ತಾಳೆ ಈ ರಾಜಿ ಎಂಬಳು. ಅದು ಎಲ್ಲೂ ಇಲ್ಲ, ಇಲ್ಲೇ ಹೋಗ್ತಾ ಇದೀವಿ. ಏನೋ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ನೀನ್ ಎಲ್ಗೆ ಹೋಗ್ತಾ ಇದೀಯಾ ರಾಜಂಟಿ? ನಾನಿಲ್ಲೇ ಮಿಷಿನ್ ಮಾತಕ್ಕೆ ಹೋಗ್ತಾ ಇದ್ದೀನಿ. ಒಂದಿಟ್ಟು ರಾಗಿ ಹಾಕಕ್ಕಂತ ಇಕ್ಕಿದ್ದೆ, ಹಾಕಿದ್ರೆ ಹೋಗ್ತಾರಣ ಅಂತಾನೆ. ಸರಿ ಹೋಗ್ರಿ. ಎಲ್ಗೋ ಹೊರಟಿದ್ದೀರಾ? ಮಾಯಾ ನಡಿಯಮ್ಮ, ಜಲ್ದು ಟೈಮ್ ಆಗುತ್ತೆ ನಮ್ಗೆ. ನಡಿ. ಮಾಯಾ, ಅವಳು ಶನಿ ಇದ್ದಂಗೆ. ಅವಳು ಯಾಕೆ ಮಾತಾಡಿಸ್ತೀಯ? ಅವಳ ಜೊತೆ ಹೋಗಿದ್ಕೆ ಮತ್ತೀಗ ನಾನು ನಂದಿನಿನೂ ಆ ಚಂದ್ರನು ಸಿಗಾಕ್ಬೇಕು ಅಂತ ಹೇಳಿ ಸಾಕ್ಷಿ ಸೃಷ್ಟಿ ಮಾಡಿ ಏನೇನೋ ಮಾಡಕ್ ಹೋಗಿ ಕೊನೆಗೆ ನಾವೇ ತಗಲಾಕೊಂಡ್ವಿ. ಅವಳಿಂದ ನೀನು ಈಗ ಒಳ್ಳೆ ಕೆಲ್ಸಕ್ಕೆ ಹೊಳ್ತಿದೀವಿ, ಅವಳನ್ನ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ವಿ. ಸುಮ್ಮನೆ ನಡೀತಾಯಿ. ಇನ್ಯಾರನ್ನು ಮಾತಾಡ್ಸ್ಬೇಡ ನೀನು. ಬೇಕಡ್ಡ ಒಂದ ಬಂದ್ಬಿಟ್ಲು ಅವಳೊಬ್ಳು ರಾಜ್. ಎಲ್ಗ ಹೋಗ್ತಾರಲ್ಲ ಜನವ ತೀರಾನ ಮಂಗೆ ಇಲ್ಲ. ಅಯ್ಯೋ ಬಾರಮ್ಮ, ನೀನಂತೂ ಏನಿನ್ನು ಯಾವ ಕಾಲದಾಗಿದೀಯ? ಯಾರನ್ನ ಅಡ್ಡ ಬಂದ್ಬಿಟ್ರೆ ಹೋಗೋ ಕೆಲಸ ಆಗಲ್ಲ ಅಂತಾನ? ಸುಮ್ಮನೆ ಬಾ, ಹಂಗೆಲ್ಲ ಏನೂ ಆಗಲ್ಲ. ನಾನು ಆಲೇನೆ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಈ ರಾಜಿನ. ಇವಳೆಲ್ಲಾದ್ರೂ ಜೊತೆ ಕರ್ಕೊಂಡು ಹೋದ್ರೆ ಎಲ್ಲಾದ್ರೂ ಸಂಘಕ್ಕೆ ಬಂದ್ರು ಅಷ್ಟೇನೆ ಎಲ್ಲ ಬರೀ ಎಡಬಟ್ಟುಗಳು ಆಗದೆ. ಏನು ಎಡಬಟ್ಟಾಗುತ್ತೋ ಏನು ಸುಡ್ಗಾಡೋ ದೇವ್ರೇ. ಬಾಮೈದ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಕನ್ನಡಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಓ ವ್ಯಾವ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಒನ್ವಾತ ಇದ್ದಂಗೆ ಇದ್ದೀರಾ ನೀವು. ನೀವನ್ನ ವಾವ ಆಗಿ ಪಡ್ದಿರ ನಾನೇ ಹುಣಿಯವಂತ. ವಾವ, ಐ ಲವ್ ಯು. ಹೌದೇನೋ ಬಾಮೈದ? ಅಯ್ಯ. ಆದರೆ ಏನು ಮಾಡೋದು? ಈ ಅನುವತ ರೂಪ ನಿನ್ನ ತಂಗಿಗೆ ಇಷ್ಟನೇ ಆಗಲ್ವಲ್ಲ, ಯಾಕೆ ಅಂತ? ನನ್ನ ಹತ್ರಕ್ಕೆ ಸೇರ್ಸಲ್ಲ ಅಂತಾಳಲ್ಲ ನಿನ್ನ ತಂಗಿ, ಯಾಕೆ ಬಾಮೈದ? ಅಯ್ಯ ಬಿಡು ವಾವ, ಅವಳ ಹತ್ರ ಸೇರ್ಸಲ್ಲ ಅಂತ ನೀನು ಯಾಕೆ ಚಿಂತೆ ಮಾಡ್ತೀಯ? ನಾನಿಲ್ವ ನಿನಗೆ? ಹೇಳ, ನಾನಿದ್ದೀನಲ್ಲ. ಏನು ಹೇಳ್ತಾ ಇದೆಯಾ ಬಾಮೈದ? ನೀನಿದ್ರೆ ಏನು ಪ್ರಯೋಜನ? ನೀನು ಗಂಡಸು, ನಾನು ಗಂಡಸು. ಏನು ಹೇಳ್ತಾ ಇದೆಯಾ ಬಾಮೈದ ನೀನು? ನನ್ನ ಕಷ್ಟ ನಿನ್ಗೆ ಅರ್ಥನೇ ಆಗಲ್ಲಪ್ಪ. ನೀನು ತಗೊಂಡು ನಾನೇನು ಉಪಕಾರ ಹಾಕಿ ನೆಕ್ಲ ಎದ್ದತ್ನಾಗ ನೀನು ಬೇಕು, ಆದರೆ ರಾತ್ರಿ ಹೊತ್ನಾಗ ನಿನ್ನ ತಂಗಿ ಬೇಕು ಬಾಮೈದ. ನಾನು ಹಂಗೆ ಹೇಳಿದ್ದು, ನೀನು ಏನೇನೋ ಹೇಳ್ತೀಯ ಹೋಗಪ್ಪ ಅಂತ. ಯಾರನ್ನ ಕೇಳ್ಕೊಂಡ್ರೆ ನಗ್ತಾರಪ್ಪ. ಹೋಗು. ಅಯ್ಯೋ ವಾವ, ನಾನು ಹೇಳಿದ್ದು ಆತ್, ನಾನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ. ನಾನಿದ್ದೀನಿ ಅಂತ ಹೇಳಿದ್ದು ನನ್ನ ತಂಗಿನ ಬುದ್ಧಿ ಹೇಳಿ ನೀವು ಇವ್ರನ್ನ ಒಂದು ಆಡ್ತೀನಿ ಅಂದೆ. ನೀನು ಏನೇನೋ ತಿಳ್ಕೊಂತೀಯ ಹೋಗಪ್ಪ. ನಾನಿದ್ದೀನಲ್ಲ, ನನ್ನ ತಂಗಿಗೆ ಒಂದು ತಲೆಗೆ ಬಿಟ್ಟು ನಿನ್ನ ಜೊತೆಗೆ ಸಂಸಾರ ಮಾಡೋಕ್ಕೆ ಹೇಳ್ತೀನಿ. ಆತಾ? ಹಂಗೆ ಹೇಳಕ್ಕೆ ಬಂದ, ನಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ಬಾಮೈದ. ಐ ಆಮ್ ವೆರಿ ಸಾರಿ. ನನ್ನ ಕ್ಷಮಿಸ್ಬಿಡು ಬಾಮೈದ. ನಾನು ಏನೋ ಬೇರೆ ಅರ್ಥ ಮಾಡ್ಕೊಬಿಟ್ಟೆ. ನೋಡ್ದೇನಮ್ಮ, ಈ ಜಗ್ಗುನ ನನ್ನ ಅವನ ಜೊತೆಗೆ ಒಂದಾಗಂಗೆ ಮಾಡ್ತಾನಂತೆ. ಮನೆಯಾಳ ನನ್ನ ಮಗ ತಂಗಿ ಜೀವನನೇ ಹಾಳು ಮಾಡಕ್ ನೋಡ್ತಾನೆ ಇಂಥ ಕುಡ್ಕುನ್ ಜೊತೆಗೆ ಸೇರ್ಕೊಂಡು. ಅಯ್ಯೋ ಸುಮ್ಮನೆ ಮಾಯಾ, ನೀನು ಯಾಕೆ ಚಿಂತೆ ಮಾಡ್ತೀಯ? ಇವತ್ತಿಗೆ ನಿನ್ನ ಅವನ ಸಂಬಂಧ ಮುಗಿದೋಗುತ್ತೆ. ಈ ಪೇಪರ್ ಮೇಲೆ ಒಂದು ಸೈನ್ ಮಾಡಿಸ್ಕೊ ಸಾಕು. ನೀನೇನು ತಲೆ ಕೆಡಿಸ್ಕೋಬೇಡ. ಇವಾಗ ಎರಡು ನೋಟ್ ಟೈಟಾಗಿ ಕೂಕೊಂಡೇವಿ. ನಾವೇನು ಹೇಳ್ತೀವಿ ಅಂತ ಅರ್ಥ ಆಗಲ್ಲ. ಏನು ಪೇಪರ್ ಅಂತ ನಾವು ನೋಡೋಕ್ಕೂ ಓದೋಕ್ಕೂ ಬರಲ್ಲ. ಹಿಂಗೆ ಆಗಬೇಕು ಅಂತಾನೆ ಮತ್ತೆ ನಾವು 1000 ರೂಪಾಯಿ ಕೊಟ್ಟು ಕಳಿಸಿರೋದು. ನಡಿ ಪೇಪರ್ಗೆ ಸೈನ್ ಹಾಕ್ಸ್ಕೊ ನಡಿ. ಅಳಿಯಂದ್ರೆ ಅತ್ತೆ, ಏನತ್ತೆ ಮಗಳು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಏನು ಇಲ್ಲ ಅಳಿಯಂದ್ರೆ, ನನ್ನ ಮಗಳು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಬಂದಿದ್ದಾಳೆ. ಅದಕ್ಕೆ ನಾನೇ ಕರ್ಕೊಂಡ್ಬಂದೆ. ಮಾಯಾ ನಿನ್ ಗಂಡನ ಕಷ್ಟ ಸುಖ ವಿಚಾರಿಸ್ಕೊಂಡು ಅದೇನು ಅಂತ ಏನೋ ಸೈನ್ ಹಾಕ್ಸ್ಬೇಕು ಅಂತಲ್ಲ, ಹೋಗಿ ಸೈನ್ ಹಾಕ್ಸ್ಕೊಳಮ್ಮ. ಮಾಯಾ ನಗ್ನಗ್ತಾ ಇರು. ಸೈನ್ ಹಾಕೋವರೆಗೂ ಅಷ್ಟೇ. ಹೌದಾ, ಸರಿ ಆಯ್ತು, ಹೋಗು. ಅಯ್ಯೋ ಅತ್ತೆ, ಮಾಯಾ ನೀನು ನನ್ನ ಹುಡುಕೊಂದ? ಅಯ್ಯಯ್ಯೋ ವಾಮೈದ, ಇದೇನಿದು? ಒಂದೇ ದಿವಸ ಎರಡೆರಡು ಅದೃಷ್ಟ.
ಇದನ್ನೇ ಬಾವ ಅದೃಷ್ಟ ಲಕ್ ಅಂತಾರಲ್ಲ ಅದೇ. ಇವತ್ತೇ ನಮ್ಮ ಅಮ್ಮ ನಮಗೆ ಕುಡಿಯೋಕೆ ದುಡ್ಡು ಕೊಡ್ತು. ನೀವು ಹೆಂಡ್ತಿ ನನ್ನ ತಂಗಿ ಅವಳೇ, ನೀವು ನಾ ಹುಡುಕ ಒಂದವಳೆ ಏನೋ ಮಾತಾಡೋಕ್ಕೆ. ಮಾತಾಡಿ ಹೋಗಮ್ಮ ಹೋಗು. ರೀ ರೀ ಎಣ್ಣೆ ಕುಡ್ದು ಟೈಟ್ ಆಗಿದ್ದೀರಾ, ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನೂ ಇಲ್ಲ, ಅದು ನಾನು ಬ್ಯಾಂಕ್ನಾಗೆ ಲೋನ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸೈನ್ ಬೇಕಂತೆ. ಅದಕ್ಕೆ ಈ ಪೇಪರ್ ಮೇಲೆ ಒಂದೇ ಒಂದು ಸಿಗ್ನೇಚರ್ ಮಾಡಿಬಿಡಿ. ಒಂದೇನು 10 ಹಾಕ್ತೀನಿ ಬಿಡುವಾಯ. ನೀನು ನನ್ನ ಹತ್ರ ಒಂದಲ್ಲ ಅಷ್ಟೇ ಸಾಕು. ನನ್ನ ಕ್ಷಮಿಸಿದೆಯಾ ತಾನೇ? ಇನ್ಮೇಲೆ ನಾವಿಬ್ರು ಜೋಡಿಯಾಗೇ ಇರೋಣ. ಆಯ್ತಾಯ್ತು, ಒಂದೇ ಒಂದು ಸೈನ್ ಮಾಡಿ. ಬಾವ ಇನ್ಯಾಕೆ ತಡ, ಸೈನನ್ನು ಮಾಡಿ. ಇನ್ಮೇಲೆ ನಮ್ಮ ತಂಗಿ ನಿಮ್ಮವಳು. ತಗೊಳ್ರಿ, ಬೇಗ ಸೈನ್ ಮಾಡಿ. ಕೊಡುವಯ್ಯ ಕೊಡು. ಆಯಾ ಗಂಡ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ತಾನ ಇಲ್ವಾ ಅಂತಾನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತಾನ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.